ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಷ್ಟ್ರ ರಾಜಕಾರಣದಲ್ಲೊಂದು ದಿಢೀರ್ ಬೆಳವಣಿಗೆ ಆಗಿದೆ. ಒಂದು ಅತ್ಯಂತ ಪ್ರಬಲ ಪಕ್ಷ ಗದ್ದುಗೆಯ ಬುಡದಲ್ಲಿ, ನರೇಂದ್ರ ಮೋದಿ ಸರ್ಕಾರದ ಗದ್ದುಗೆಯ ಬುಡದಲ್ಲಿಯೇ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿರುವ ಪಕ್ಷವೇ ಈಗ ಒಡೆದು ಹೋಳಾಯ್ತಲ್ಲ. ಭಯಂಕರವಾದ ಆಪರೇಷನ್ ಒಂದು ನಡೆದಿದೆ. ಇರೋವಂಥ ಎಂಪಿಗಳಲ್ಲಿ ಆಲ್ಮೋಸ್ಟ್ ಬಹುತೇಕ ಎಂಪಿಗಳು ಈಗ BJP ಸೇರ್ಪಡೆಯಾಗಿರೋದು ಅತಿ ದೊಡ್ಡ ಸೆಟ್ ಬ್ಯಾಕ್. ಇದು BJPಗೆ ಬಹಳ ದೊಡ್ಡ ಬಲ. ಇದು BJPಗೆ ಎಲ್ಲಿ ಕೊರತೆ ಇತ್ತಲ್ಲ ಅಲ್ಲೇ ಈಗ ಆನೆ ಬಲ ಬಂದಂತಾಗಿದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ರಾಷ್ಟ್ರ ರಾಜಕಾರಣದಲ್ಲಿ ಬಿರುಗಾಳಿ ಬೀಸ್ತಾ ಇರುವಂತಹ ಡೆವಲಪ್ಮೆಂಟ್ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, 10 ಎಂಪಿಗಳ ಪೈಕಿ 7 ಜನ ಈಗ BJP ಸೇರ್ತಿದ್ದಾರೆ. ಯಾವ ಸಂವಿಧಾನದಲ್ಲಿ ಅವಕಾಶ ಇದೆಯೋ ಅದರ ಪ್ರಕಾರವೇ ನಾವು ಮರ್ಜ್ ಆಗ್ತಿದ್ದೀವಿ BJPಯ ಜೊತೆ ಅಂತ ದೊಡ್ಡ ಘೋಷಣೆಯೂ ಮೊಳಗಿದೆ. ಇವತ್ತೇ ರಿಸೈನ್, ಇವತ್ತೇ ಕಮಲ ಹಿಡಿಯಲಿರುವ ಎಂಪಿಗಳು. ಆಮ್ ಆದ್ಮಿ ಪಕ್ಷಕ್ಕೆ ಬಹುದೊಡ್ಡ ಸೆಟ್ ಬ್ಯಾಕ್. 10 ಜನ ಎಂಪಿಗಳಲ್ಲಿ 7 ಜನ ಈಗ BJP ಸೇರ್ತಾ ಇರೋದು. ಯಾರ್ಯಾರು? ಸ್ವಾತಿ ಮಲಿವಾಲ್, ಹರ್ಭಜನ್ ಸಿಂಗ್, ಸಂದೀಪ್ ಪಾಠಕ್, ವಿಕ್ರಮ್ ಶನೈ, ರಾಜೇಂದ್ರ ಗುಪ್ತಾ. ಯಾರ ನೇತೃತ್ವದಲ್ಲಿ ಇವರೆಲ್ಲ ಸೇರ್ತಿರೋದು? ರಾಘವ್ ಚಡ್ಡಾ. ರಾಘವ್ ಚಡ್ಡಾ ಅವರನ್ನ ಅವರ ಸ್ಥಾನಮಾನದಿಂದ ಕಿತ್ತು ಹಾಕ್ತು ಆಪ್. ಯಾಕಂದ್ರೆ ಇವರು BJP ಜೊತೆಗೆ ಕೈ ಜೋಡಿಸಿದ್ದಾರೆ ಅನ್ನುವಂಥ ಆರೋಪ ಮಾಡಿ ರಾಘವ್ ಚಡ್ಡಾ ಕೇಜ್ರಿವಾಲ್ ಅವ್ರಿಗೆ ರೈಟ್ ಹ್ಯಾಂಡ್ ರೀತಿಯಲ್ಲಿ ಇದ್ದವರು. ಆದರೆ ಬರ್ತಾ ಬರ್ತಾ ಸ್ಪೆಷಲಿ ಡೆಲ್ಲಿ ಎಲೆಕ್ಷನ್ ಆದಮೇಲೆ ಅವರ ಸಂಬಂಧ ಹಳಸ್ತಾ ಬಂತು. ಜೈಲಿಂದ ಹೊರಗಡೆ ಬಂದಾಗ ನೋಡೋದಕ್ಕೆ ಹೋಗಲಿಲ್ಲ ರಾಘವ್ ಚಡ್ಡಾ ಅನ್ನೋ ಚರ್ಚೆಗಳಾದವು. ಮತ್ತು ಪಕ್ಷ ಬಲಪಡಿಸುವಂಥ ಪ್ರಶ್ನೆಗಳಿಂದ ಅದಕ್ಕಿಂತ ಹೆಚ್ಚಾಗಿ ರಾಘವ್ ಚಡ್ಡಾ ಸೆಷನಲ್ಲಿ ಎತ್ತಾ ಇದ್ದಿದ್ದು ಪಬ್ಲಿಕ್ ಪರವಾದ ಪ್ರಶ್ನೆಗಳನ್ನು. ಫಾರ್ ಎಕ್ಸಾಂಪಲ್ ಮೆನಿಸ್ಟ್ರಲ್ ಹೈಜಿನ್, ಮತ್ತು ಈ ಏರ್ಪೋರ್ಟಲ್ಲಿ ತುಂಬ ಕಾಸ್ಟ್ಲಿ ಆಗಿದೆ ಫುಡ್ ಅನ್ನೋದ್ರ ಬಗ್ಗೆ ಇರಬಹುದು. ಈ ಗಿಗ್ ವರ್ಕರ್ಸ್ ಕಷ್ಟಕ್ಕೆ ಅವರ ಏನು ವಾಹನ ಚಾಲನೆ ಅತ್ಯಂತ ವೇಗವಾಗಿ 10 ಮಿನಿಟ್ಸ್ ಡೆಲಿವರಿ, ಇದ್ರ ವಿಚಾರದಲ್ಲಿ ಧ್ವನಿ ಎತ್ತಿದ್ರು. ಒಟ್ಟಿನಲ್ಲಿ ರಾಘವ್ ಚಡ್ಡಾ ಇತ್ತೀಚಿನ ದಿನಗಳಲ್ಲಿ ದೇಶದ ಜನರ ಪರವಾಗಿ, ಆಮ್ ಆದ್ಮಿ, ರಿಯಲ್ ಆಮ್ ಆದ್ಮಿ, ಸಾಮಾನ್ಯ ಜನರ ಪರವಾಗಿ ಧ್ವನಿ ಎತ್ತಿ ಗಮನ ಸೆಳೀತಾ ಇದ್ರು. ಪಬ್ಲಿಕ್ ಕನ್ಸರ್ನ್ ಏನಿದೆ ಅದನ್ನು ಮಾತಾಡ್ತೀನಿ ನಾನು ಅಂತ. ಪೇಯ್ಡ್ ಪ್ಯಾಟರ್ನಿಟಿ ಲೀವ್ ಎಷ್ಟು ವರ್ಷಗಳ ಕೂಗಲ್ವಾ, ಅದ್ರ ಬಗ್ಗೆ, ಪೇಯ್ಡ್ ಪ್ಯಾಟರ್ನಿಟಿ ಲೀವ್ ಬಗ್ಗೆ ಧ್ವನಿ ಎತ್ತುತ್ತಾರೆ ರಾಘವ್ ಚಡ್ಡಾ. ಮತ್ತು ಈ ಹಲವಾರು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಜನಸಾಮಾನ್ಯರ ಕಷ್ಟಗಳನ್ನು ಸಂಸತ್ನಲ್ಲಿ ಮಾತನಾಡ್ತಾರೆ. ಕಡೆಗೆ ಹೆಂಗಾಗತ್ತೆ ಅಂದರೆ ರಾಘವ್ ಚಡ್ಡಾ ಅವರನ್ನು ಮಾತನಾಡೋದ್ರಿಂದ ತಡೆಯೋದಕ್ಕೆ ಶುರು ಆಗುತ್ತೆ, ಅವ್ರ ಮೇಲೆ ಒತ್ತಡ ಶುರು ಆಗುತ್ತೆ, ಅವ್ರಿಗೆ ಅವಕಾಶ ಕೊಡದಂತೆ ಪಕ್ಷವೇ ನೋಡ್ಕೊಳ್ಳುತ್ತೆ ಅನ್ನೋ ಆಕ್ರೋಶ ಸಿಡಿಯುತ್ತೆ. ಕೊನೆಗೆ ಅವರ ಸ್ಥಾನಮಾನವನ್ನು ಕಿತ್ತಾಕಲಾಗುತ್ತೆ. ರಾಜ್ಯಸಭೆಯಲ್ಲಿ ಆವತ್ತೇ ಗುಡುಕಿದ್ರು, ರೈಟ್ ಮ್ಯಾನ್ ಇನ್ ದ ರಾಂಗ್ ಪಾರ್ಟಿ ಅಂತ ಹೇಳಿ ಈಗ ರಿಸೈನ್ ಮಾಡಿ ಪಕ್ಷಕ್ಕೆ ಬರೋಬ್ಬರಿ 7 ಎಂಪಿಗಳ ಜೊತೆಗೆ, 10ರಲ್ಲಿ 7 ಎಂಪಿಗಳ ಜೊತೆ, ಪಂಜಾಬ್ ಅವರು, ಡೆಲ್ಲಿ ಅವರು ಎಲ್ಲ ಸೇರಿ 7 ಎಂಪಿಗಳ ಜೊತೆಗೆ ರಾಘವ್ ಚಡ್ಡಾ BJP ಜೊತೆ ಮರ್ಜ್ ಆಗ್ತಿದ್ದಾರೆ. ಇನ್ನೂ ಯಾರ್ಯಾರು ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ, ಇನ್ನಷ್ಟೇ ಗೊತ್ತಾಗಬೇಕು ಎಷ್ಟು ಜನರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಒಂದು ಅರ್ಥದಲ್ಲಿ ಡೆಲ್ಲಿಯನ್ನ ಆಳಿದಂತಹ ಕೇಜ್ರಿವಾಲ್ ಅವ್ರಿಗಿದು ಬುಡ ಅಲುಗಿಸುವಂಥ ಸುದ್ದಿ. ಯಾಕಂದರೆ ಒಬ್ಬ ರಾಘವ್ ಚಡ್ಡಾ ಎಕ್ಸಿಟ್ ಆಗ್ತಿಲ್ಲ, ಬದಲಾಗಿ ಪಕ್ಷವನ್ನೇ ಒಡೆದು ಹೊರ ನಡೀತಿದ್ದಾರೆ BJP ಜೊತೆಗೆ ಸಾಥ್ ಕೊಡೋದಿಕ್ಕೆ. ನರೇಂದ್ರ ಮೋದಿ ಅವರಿಗೆ ಜೈಕಾರ ಹಾಕಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಿಯಾಗಿ ಪಡೆಯೋದಕ್ಕೆ ನಾವೇ ಪುಣ್ಯವಂತರು ಅಂತ ಹೇಳಿಕೊಂಡು ಈಗ ಇವರೆಲ್ಲ BJP ಸೇರ್ಪಡೆ ಆಗ್ತಾ ಇರೋದು. ಕಂಪ್ಲೇಂಟ್ ಇದ್ದಿದ್ದೇ ಅದು. ರಾಘವ್ ಚಡ್ಡಾ ಕೈಕೂಟ, INDI ಕೂಟದ ಪರವಾಗಿ ಏನಾದರೂ ನಿರ್ಧಾರಗಳನ್ನು ತಗೊಳ್ದಿದ್ರೆ ಆವತ್ತು ಬರೋದೇ ಇಲ್ಲ. ಇವರು ಓಟ್ ಹಾಕೋಕ್ಕೆ BJP ವಿರುದ್ಧ ಮಾತಾಡಲ್ಲ, BJP ವಿರುದ್ಧ ಓಟ್ ಹಾಕಲ್ಲ. ಫಾರ್ ಎಕ್ಸಾಂಪಲ್ ಇವರು TMC ಎತ್ಕೊಂಡಿರುತ್ತಲ್ಲ, ಎಲೆಕ್ಷನ್ ಕಮಿಷನ್, ಚುನಾವಣಾ ಆಯುಕ್ತರ ವಿರುದ್ಧ
ವಾಗ್ದಂಡನೆ ಮಾಡೋದು, ಇನ್ನೇನೋ ಮಾಡೋದು, ಇಂಥದ್ದೆಲ್ಲ ಇದ್ದಾಗ ರಾಘವ್ ಚಡ್ಡಾ ಸಪೋರ್ಟೇ ಮಾಡಲ್ಲ. ಸೊ ಇವರು BJP ಜೊತೆ ಶಾಮೀಲಾಗಿದ್ದಾರೆ ಅನ್ನುವಂಥ ಆರೋಪವನ್ನೆಲ್ಲ ಮಾಡಿತ್ತು ಆಮ್ ಆದ್ಮಿ ಪಕ್ಷ. ಸಿಡಿದೆದ್ದಿದ್ರು ರಾಘವ್ ಚಡ್ಡಾ ತನ್ನ 15 ವರ್ಷಗಳ ಯೌವನವನ್ನ ನಾನು ಸಂಪೂರ್ಣವಾಗಿ ಪಕ್ಷ ಕಟ್ಟೋದಿಕ್ಕೆ ಹಗಲು ರಾತ್ರಿ ಸವಿಸಿದ್ದೀನಿ ಮತ್ತು ಈ ಪಕ್ಷ ಡೇ 1ನಿಂದ ಸಾಕಷ್ಟು ಜನ ಕಟ್ಟಿದ್ದಾರೆ, ಅದರಲ್ಲಿ ನಾನು ಕೂಡ ಒಬ್ಬ. ಅವ್ರು ಹೇಳಿದ್ದೇನೆಂದರೆ, ಯಾವ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ತೊಡೆ ತಟ್ಟಿ ಭ್ರಷ್ಟಾಚಾರವನ್ನು ತೊಡೆದು ಹಾಕ್ತೀನಿ ದೇಶದಲ್ಲಿ ಅಂತ, ಗುಡಿಸ್ ಹಾಕ್ತೀನಿ ಅಂತ ಪೊರಕೆ ಹಿಡ್ಕೊಂಡು ಬಂತೋ ಆ ಪಕ್ಷ ಇವತ್ತು ತನ್ನ ಸ್ವಂತ ಲಾಭಕ್ಕಾಗಿ ದೇಶವನ್ನೇ ಹುರಿದು ತಿನ್ನುವಂಥವರ ಕೈಯಲ್ಲಿ ಸೇರ್ಕೊಂಡಿದೆ, ಅಂಥವರ ಕೈಯಲ್ಲಿ ಸಿಕ್ಕಾಕೊಂಡು ನಲುಗ್ತಾ ಇದೆ. ಹಾಗಾಗಿ ಬಹಳ ಶೇಮ್ನೊಂದಿಗೆ, ಬಹಳ ಬೇಸರದೊಂದಿಗೆ ನಾನು ಆಮ್ ಆದ್ಮಿ ಪಕ್ಷವನ್ನು ತೊರೆದು ಹೋಗಲೇಬೇಕಾಗಿದೆ. ಇವತ್ತು ಸ್ವಾರ್ಥಿಗಳ ಕೈಗೆ ಸಿಕ್ಕಿದೆ ಆಮ್ ಆದ್ಮಿ ಅಂತ ಈಗ ಸಿಡಿದೆದ್ದು ಹೊರ ನಡೆದಿದ್ದಾರೆ. BJPಯನ್ನು ಸೇರಿದ್ದಾರೆ ರಾಘವ್ ಚಡ್ಡಾ. ರಾಘವ್ ಚಡ್ಡಾ ತಮ್ಮ ವಾಕ್ಶೈಲಿಯಿಂದ ಮತ್ತೆ ಮಾತುಗಾರಿಕೆಯಿಂದ ಗಮನ ಸೆಳೆದಂತಹ ಸಂಸದ. Exercise the provisions of the Constitution of India and merge ourselves with the BJP. हम BJP में विलय करते हैं तो डेडिकेशन के साथ इस पार्टी को दिल्ली में स्थापित किया, पंजाब में स्थापित किया और देश के अन्य राज्यों तक पहुंचाने का प्रयास किया. लेकिन आज मैं बहुत दुख के साथ, बहुत पीड़ा के साथ और बहुत शर्म के साथ ये कह रहा हूं कि जो पार्टी करप्शन खत्म करने की कसम खाकर बनी थी, वो पार्टी आज करप्ट और कॉम्प्रोमाइज्ड लोगों के हाथ में बुरी तरीके से फंस चुकी है. और इसीलिए हर वो देशभक्त आदमी जो भारत मां की सेवा करने के लिए आम आदमी पार्टी से जुड़ा था, पार्टी छोड़ चुका है या वो आम आदमी पार्टी छोड़ रहा है एक एक करके. मैं सरल भाषा में कहूं तो हम अपना करियर बनाने के लिए राजनीति में नहीं आए थे, हम लोग अपना करियर छोड़ के देश के लिए राजनीति में आए थे. और यदि देश के लिए काम इस पार्टी में नहीं हो पा रहा है वो इसलिए क्योंकि अब आम आदमी पार्टी वो पुरानी वाली आम आदमी पार्टी नहीं रही. और पिछले कुछ सालों से आप लोग लगातार मुझसे पूछ रहे थे कि राघव जी आप 1 साल से पार्टी की गतिविधियों से अलग क्यों नजर आते हैं, पार्टी से किनारा क्यों कर लिया. तब मैं कुछ बोलता नहीं था, मैं प्रयास कर रहा था कि चीजें बेहतर हों. लेकिन आज मैं आपको असल कारण बताता हूं कि क्यों मैंने पार्टी की गतिविधियों से अपने आप को अलग कर लिया. और उसका कारण यह है क्योंकि मैं उनके गुनाह में शामिल नहीं होना चाहता था. ಆಮ್ ಆದ್ಮಿಯಲ್ಲಿ ನೀಲಿಗಣ್ಣಿನ ಹುಡುಗನಂತೆ ತುಂಬಾನೇ ಕ್ರಿಯೇಟಿವ್ ಆಗಿ ಇದ್ದಂತಹ MP, ಸಿಕ್ಕಾಪಟ್ಟೆ ಮಹತ್ವಾಕಾಂಕ್ಷೆ ಇಟ್ಟುಕೊಂಡಿದ್ದಂಥ MP. ಆದರೆ ರಾಘವ್ ಚಡ್ಡಾ ಬರೀ ತನ್ನ ಬೆಳವಣಿಗೆಗೋಸ್ಕರ ಕಂಡವರ ಜೊತೆ ಶಾಮೀಲಾಗಿದ್ದಾರೆ ಅನ್ನೋ ಆರೋಪ ನಿಧಾನಕ್ಕೆ ಬರೋಕ್ಕೆ ಶುರು ಆಗುತ್ತೆ. ಆಮ್ ಆದ್ಮಿ ಜೊತೆಗೆ ಗ್ಯಾಪ್ ಜಾಸ್ತಿ ಆಗುತ್ತೆ. ಬರೀ ರಾಘವ್ ಚಡ್ಡಾ ಅಲ್ಲ, ಸ್ವಾತಿ ಮಲಿವಾಲ್ ಯಾವ ರೀತಿ ಪಕ್ಷದ ವಿರುದ್ಧ, ಕೇಜ್ರಿವಾಲ್ ವಿರುದ್ಧ ಸಿಡಿದಿದ್ರು ಗೊತ್ತು. ತನ್ನ ಮೇಲೆ ದಾಳಿ, ದೌರ್ಜನ್ಯ ಅಂತ ಬಹಳಷ್ಟು MPಗಳು ಮತ್ತು ಸಚಿವರಾಗಿದ್ದವರಿಂದ ಹಿಡಿದು ಅತ್ಯಂತ ಪ್ರಭಾವಿ ಆಮ್ ಆದ್ಮಿ ಸದಸ್ಯರು ಈ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಬಂದು ಭ್ರಷ್ಟಾಚಾರವನ್ನೇ ಹಾಸು ಹೊದ್ದುಕೊಂಡಿದೆ ಅಂತ ಬಿಟ್ಟು ಮಧ್ಯದಲ್ಲಿ ಟಾಟಾ ಬಾಯ್ ಬಾಯ್ ಹೇಳಿ ಹೊರಟಿದ್ದನ್ನು ನೋಡಿದ್ದೀವಿ ನಾವು. ಅದರಲ್ಲೂ ಯಾವಾಗ ಲಿಕ್ಕರ್ ಸ್ಕ್ಯಾಮ್ ಸ್ಫೋಟವಾಯ್ತಲ್ಲ, ಆಮ್ ಆದ್ಮಿ ಪಕ್ಷ ಅದರಿಂದ ಮುಕ್ತವಾಗಿದೆ ಇನ್ನೊಂದು ಅಂತ ಏನೇ ಹೇಳಬಹುದು. ಆದರೆ ಕೇಜ್ರಿವಾಲ್ ಅವರು ಆ ಉರುಳಿನಿಂದ ಸಂಪೂರ್ಣವಾಗಿ ತಪ್ಪಿಸ್ಕೊಳ್ಳೋಕ್ಕಾಗ್ತಿಲ್ಲ. ಸೊ ಕೇಜ್ರಿವಾಲ್ಗೆ ಬ್ಯಾಕ್ ಟು ಬ್ಯಾಕ್ ಸೆಟ್ ಬ್ಯಾಕ್, ಕೋರ್ಟಲ್ ಸಂಕಷ್ಟ ಇದೆಲ್ಲ ಗಮನಿಸ್ತಾ ಇದ್ದೀವಿ. ಲಿಕ್ಕರ್ ಸ್ಕ್ಯಾಮಲ್ಲಿ ಅಷ್ಟು ಹೇಳಿದಷ್ಟು ಸುಲಭವಾಗಿ ಸಂಪೂರ್ಣವಾಗಿ ಹೊರ ಬರೋದಕ್ಕೆ ಸಾಧ್ಯವಾಗ್ತಿಲ್ಲ. ಮತ್ತು ಯಾರು ಆಪ್ತರು ಅಂತ ನಂಬಿಕೊಂಡಿದ್ರು ಕೇಜ್ರಿವಾಲ್ ಅವರು, ಅವರೆಲ್ಲರೂ ಬಿಟ್ಟು ಒಬ್ಬೊಬ್ಬರೇ ಹೊರ ನಡೀತಿದ್ದಾರೆ. ಈಗ ಆ ಸರದಿ ರಾಘವ್ ಚಡ್ಡಾ ಅವರದ್ದು. ರಾಷ್ಟ್ರದಲ್ಲಿ ನಾವು ದೇಶಕ್ಕೋಸ್ಕರ ಇರುವ ಪಕ್ಷದ ಜೊತೆಗೆ ಸೇರ್ತಾ ಇದ್ದೀವಿ ಅಂತ ಈಗ ಹೊರ ನಡೆದಿದ್ದಾರೆ ಆಮ್ ಆದ್ಮಿಗೆ ಬೆನ್ನು ತೋರಿಸೋ ಮೂಲಕ. ಸೊ ಆಮ್ ಆದ್ಮಿ ಪಕ್ಷವೇ ಛಿದ್ರವಾಯ್ತಾ? ಆಮ್ ಆದ್ಮಿ ಪಕ್ಷದಿಂದ ಇನ್ನೂ ಎಷ್ಟು ಜನ, ಈಗ 7 ಜನ ರಿಸೈನ್ ಮಾಡ್ತಿರೋದು, ಕೆಲವರು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಇನ್ನೂ ಎಷ್ಟು ಜನ ಹೊರ ನಡೆಯಲಿದ್ದಾರೆ? ಎಷ್ಟು ಜನರ ತಂಡದೊಂದಿಗೆ ರಾಘವ್ ಈಗ ಮರ್ಜ್ ಆಗ್ತಿದ್ದಾರೆ? ಅಸ್ಸಾಮಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಏನು ಮಾಡಿದ್ರು ಅನ್ನೋದು ಗೊತ್ತು. ಹಿಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ಸನ್ನು ಒಡೆದುಕೊಂಡು ದೊಡ್ಡ ಸಂಖ್ಯೆಯ ಜೊತೆಗೆ BJPಗೆ ಬಂದು CM ಆದರೂ ಈಗ ಮತ್ತೆ ಗೆಲ್ಲುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಿದೆ. ಅಸ್ಸಾಮಲ್ಲಿ BJPಗೆ ಎಡ್ಜಿದೆ. ಅದೇ ರೀತಿಯಲ್ಲಿ ಈಗ ರಾಘವ್ ಚಡ್ಡಾ ಡೆಲ್ಲಿಯಲ್ಲಿ ಒಬ್ಬ ಪ್ರಭಾವಿ ಲೀಡರು
ಒಂದು ತಂಡ ಕಟ್ಟಿಕೊಂಡು ಬಿಜೆಪಿ ಜೊತೆ ಬಂದಿದೆ. ಆ ತಂಡ ಇನ್ನಷ್ಟು ದೊಡ್ಡದಾಗಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಕಾಣಿಸ್ತಾ ಇದೆ. ಸೊ ರಾಜ್ಯಸಭೆಯಲ್ಲಿ ಬಿಜೆಪಿ ಕೊರತೆ ಇತ್ತು. ಯಾವುದಾದ್ರೂ ಈಗ ಮೊನ್ನೆ ನೋಡಿದ್ವಲ್ಲ, ಯಾವುದೋ ರಿಸರ್ವೇಷನ್ ಅದು ಇದು ಅಂತ ಬಂದಾಗ ಅದು ಲೋಕಸಭೆಯಲ್ಲೂ ಕಷ್ಟ ಆಯಿತು. ಬಟ್ ಕೆಲವೊಂದು ಲೋಕಸಭೆಯಲ್ಲಿ ಪಾಸಾಗಿ ರಾಜ್ಯಸಭೆಯಲ್ಲಿ ಕಷ್ಟ ಆಗೋದಿರುತ್ತಲ್ಲ, ರಾಜ್ಯಸಭೆಯಲ್ಲಿ ಬಲ ಬೇಕು. ಈಗ ರಾಜ್ಯಸಭೆಯ MP ಗಳು ಜಾಯ್ನ್ ಆಗ್ತಿರೋದ್ರಿಂದಾಗಿ, ಮರ್ಜ್ ಆಗ್ತಿರೋದ್ರಿಂದಾಗಿ ಬಿಜೆಪಿಗಲ್ಲಿ ಎಲ್ಲಿ ವೀಕ್ನೆಸ್ ಇತ್ತೋ ಆ ಪಾಯಿಂಟಲ್ಲೇ ಆನೆ ಬಲನೂ ಬಂದಂಗೆ ಆಗ್ತಿದೆ. ಕೇಜ್ರಿವಾಲ್ಗೆ ಮಾಸ್ಟರ್ ಸ್ಟ್ರೋಕ್ ಇದು. ಬಹಳ ದೊಡ್ಡ ಪಕ್ಷವೇ ಅಲುಗಿಸುವಂತ, ಎಷ್ಟು ಬೇಗ ಆಮ್ ಆದ್ಮಿ ಪಕ್ಷ ಕೆಲವು ತಿಂಗಳುಗಳಲ್ಲಿ ಬಂದು ರಾಷ್ಟ್ರ ರಾಜಧಾನಿಯಲ್ಲಿ ಅಧಿಕಾರದ ಗದ್ದುಗೆಯನ್ನೇರ್ತೋ ಅಷ್ಟೇ ಬೇಗ ಕುಸಿದು ಬೀಳ್ತಾರ ಕೇಜ್ರಿವಾಲ್ ಅನ್ನೋ ಮಟ್ಟಿಗಿನ ಬಹಳ ದೊಡ್ಡ ಬೆಳವಣಿಗೆ. ಕಾದ್ ನೋಡೋಣ. ಒಂದ್ ಕಡೆ ಪಶ್ಚಿಮ ಬಂಗಾಳದಲ್ಲಿ ಬಿರುಗಾಳಿ ಬೀಸತ್ತೆ, ದೀದಿ ಯುಗ ಅಂತ್ಯವಾಗತ್ತೆ ಅಂತ ಮೋದಿ ಅಮಿತ್ ಶಾ ಶಪಥಗೈದಿರುವ ಹೊತ್ತಲ್ಲಿ ಇನ್ನೊಂದು ರಾಜ್ಯದಲ್ಲಿ ದೊಡ್ಡ ಡೆವಲಪ್ಮೆಂಟ್, INDIA ಕೂಟಕ್ಕೆ ಬರಸಿಡಿಲು ಬಂದು ಬಡದಂತಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.